ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗು ಮಹಿ ಚಾನಲ್. ಇವತ್ತಿನ ರೆಸಿಪಿ ಬಂದು ABC ಜ್ಯೂಸ್ ಅಂತ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದಂತೂ ತುಂಬಾನೇ ಬಹಳ ಹೆಸರುವಾಸಿಯಾಗಿರುವ ಈ ಜ್ಯೂಸ್. ABC ಜ್ಯೂಸ್ ಯಾವ ರೀತಿ ಮಾಡೋದು ಮತ್ತೆ ಇದರ ಉಪಯೋಗವೇನು ಅಂತ ನೋಡೋಣ. ಇದನ್ನ ಮಿರಾಕಲ್ ಡ್ರಿಂಕ್ ಅಂತಾನೆ ಕರೀತಾರೆ. ಈ ABC ಜ್ಯೂಸ್ ಅಂದ್ರೆ ಎ ಅಂದ್ರೆ ಆಪಲ್, ಬಿ ಅಂದ್ರೆ ಬೀಟ್ರೂಟ್, ಸಿ ಅಂದ್ರೆ ಕ್ಯಾರೆಟ್. ಈ ಮೂರನ್ನ ಬಳಸ್ಕೊಂಡು ಇದನ್ನ ಯಾವ ರೀತಿ ಜ್ಯೂಸ್ ಅನ್ನ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಜ್ಯೂಸ್ನ ಯಾವ ಏಜ್ ಬೇಕಾದರೂ ಕುಡಿಯಬಹುದು. ದೊಡ್ಡವರು, ಮಕ್ಕಳಿಗೆ, ಹುಡುಗರು, ಹುಡುಗಿಯರು ಸಹ ಕುಡಿಯಬಹುದು. ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರುವುದಿಲ್ಲ. ಬನ್ನಿ ಫ್ರೆಂಡ್ಸ್, ABC ಜ್ಯೂಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಮೀಡಿಯಂ ಸೈಜ್ನ ಕ್ಯಾರೆಟ್ನ ಒಂದು ತೊಗೊಂಡಿದ್ದೀನಿ. ಈ ರೀತಿ ಸಿಪ್ಪೆನ ನೀಟಾಗಿ ತೆಗೆದುಕೊಳ್ತಾ ಇದ್ದೀನಿ. ಸಿಪ್ಪೆ ತೆಗೆದಾದ್ಮೇಲೆ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಕ್ಯಾರೆಟನ್ನು ತಿಂತೀವಿ ಅಲ್ವಾ, ಒಂದ್ಸಲ ಈ ರೀತಿ ಜ್ಯೂಸ್ ಮಾಡಿ ನೋಡಿ. ಇದರಿಂದ ಹಲವಾರು ಪ್ರಯೋಜನಗಳಿವೆ. ಈ ಜ್ಯೂಸು ಕುಡಿಯುವುದರಿಂದ ಹಲವಾರು ಬೆನಿಫಿಟ್ಸ್ ಇವೆ. ಈ ರೀತಿ ಸಣ್ಣದಾಗಿ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಂದು ಬೌಲ್ಗೆ ಹಾಕೊಂಡು ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಾನು 1 ಮೀಡಿಯಂ ಸೈಜ್ ಆಪಲ್ ಅನ್ನ ತಗೊಂಡು ಅದನ್ನ ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಕಟ್ ಮಾಡ್ಕೊಂಡು ಆದ್ಮೇಲೆ ಅದರಲ್ಲಿರುವ ಬೀಜಗಳನ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಇದನ್ನೆಲ್ಲ ರಿಮೂವ್ ಮಾಡ್ಕೊಂಡು ಆದ್ಮೇಲೆ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಕಟ್ ಮಾಡ್ಕೊಂಡಾದ್ಮೇಲೆ ಈ ಆಪಲ್ನು ಕೂಡ ಒಂದು ಬೌಲ್ಗೆ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆ ನಂತರ 1 ಮೀಡಿಯಂ ಸೈಜ್ ಬೀಟ್ರೂಟ್ ಅನ್ನ ತಗೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಇದರ ಸಿಪ್ಪೆನ ತೆಗೆದುಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಜ್ಯೂಸಿಗೆ ಬೀಟ್ರೂಟ್ ಅಂತೂ ಮಿಸ್ ಮಾಡ್ದೇ ಹಾಕೊಳ್ಳಿ. ಯಾಕೆಂದ್ರೆ ಹಲವಾರು ಬೆನಿಫಿಟ್ಸ್ಗಳಿವೆ. ಫ್ರೆಂಡ್ಸ್, ಬೀಟ್ರೂಟ್ ಸಿಪ್ಪೆ ಬಿಡಿಸ್ಕೊಂಡು ಇದನ್ನು ಕೂಡ ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈ ಜ್ಯೂಸ್ ಕುಡಿಯುವುದರಿಂದ ಬೆಳ್ಳಗಾಗುವುದರ ಜೊತೆಗೆ ಹೆಂಗಾಗಿ ಕೂಡ ಕಾಣ್ತೀರಾ. ಏಜ್ ಆಗಿ ಇದ್ರೂ ತುಂಬಾನೇ ಹೆಂಗಾಗಿ ಕಾಣ್ತೀರಾ. ಅದಕ್ಕೆ ಈ ಜ್ಯೂಸನ್ನ ಮಿರಾಕಲ್ ಜ್ಯೂಸ್ ಅಂತಾನೆ ಕರೀತಾರೆ. ನೋಡಿ, ಇವಾಗ ಇದನ್ನ ಈ ತರನೆಲ್ಲ ಸಿಪ್ಪೆಲ್ಲ ಬಿಡಿಸ್ಕೊಂಡು ಇದನ್ನು ಕೂಡ ಬೀಟ್ರೂಟ್ ಅನ್ನು ಚಿಕ್ಕದಾಗಿ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕಟ್ ಮಾಡ್ಕೊಂಡು ಸಪ್ರೇಟ್ ಒಂದು ಬೌಲಿಗೆ ಸಪ್ರೇಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1/4 ಇಂಚ್ ಆಗುವಷ್ಟು ನಾನಿಲ್ಲಿ ಶುಂಠಿನ ತಗೊಂಡಿದ್ದೀನಿ. ಇದನ್ನ ವಾಶ್ ಮಾಡಿ ಇಟ್ಕೊಂಡು ಈ ಸಿಪ್ಪೆನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಸಿಪ್ಪೆ ರಿಮೂವ್ ಮಾಡಾದ್ಮೇಲೆ ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ತರ ಚಿಕ್ಕದಾಗಿ ಕಟ್ ಮಾಡಿ ಒಂದು ಬೌಲಿಗೆ, ನಾವು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಒಂದು 4 ರಿಂದ 5 ಎಲೆನ ಪುದೀನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದು ಹಾಕೊಳ್ತಾ ಇದ್ದೀನಿ. ನೋಡಿ, ಈ ತರ ಹಾಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ನಾವು ಮೊದಲನೇದಾಗಿ ಕಟ್ ಮಾಡಿ ಇಟ್ಟಿರುವ ಆಪಲ್, ಬೀಟ್ರೂಟ್, ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಸ್ಮೂತಿಯಾಗಿ ರುಬ್ಕೊಳ್ಳೋಣ. ಈ ಜ್ಯೂಸ್ನ ಮಾಡಬೇಕಾದ್ರೆ ಯಾವಾಗ್ಲೂ ಫಸ್ಟ್ ಜಾಸ್ತಿ ನೀರನ್ನ ಉಪಯೋಗಿಸಬೇಡಿ. ಒಂದು ಅರ್ಧ ಲೋಟದಷ್ಟು ಆಗೋಷ್ಟು ನೀರನ್ನ ಹಾಕೊಂಡು ಇದನ್ನ ಸ್ಮೂತಿ ರೀತಿಯಾಗಿ ನಾವು ರುಬ್ಕೊಳ್ಳೋಣ. ನೋಡಿ, ಈ ತರ ರುಬ್ಕೊಂಡಾದ್ಮೇಲೆ ನಿಮಗೆ ನೀರ್ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಇದಕ್ಕೆ 1 ಲೋಟ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಆವಾಗಲೇ ಅರ್ಧ ಲೋಟ ಹಾಕೊಂಡಿದ್ದೆ, ಇವಾಗ 1 ಲೋಟ ಹಾಕೊಂಡು ಟೋಟಲ್ 1.5 ಲೋಟ ಆಗೋಷ್ಟು ಹಾಕೊಳ್ತಾ ಇದ್ದೀನಿ. ಈ ಜ್ಯೂಸ್ ತುಂಬಾನೇ ಗಟ್ಟಿಯಾಗಿರಬಾರ್ದು. ನೀವು ಸಾಮಾನ್ಯವಾಗಿ ಫ್ರೂಟ್ ಜ್ಯೂಸ್ಗಳೆಲ್ಲ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಈ ಜ್ಯೂಸನ್ನ ಮಾಡ್ಕೊಳ್ಳಿ. ಇದಕ್ಕೆ ಸಕ್ಕರೆ ಅಥವಾ ಜೇನುತುಪ್ಪ ಆ್ಯಡ್ ಮಾಡೋವಾಗಿಲ್ಲ. ಫ್ರೆಂಡ್ಸ್, ಈ ಜ್ಯೂಸ್ ಅಲ್ಲಿ ಏನ್ ಬೆನಿಫಿಟ್ ಇದೆ ಗೊತ್ತಾ? ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ B1, B2, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಐರನ್, ಮೆಗ್ನೀಷಿಯಂ, ಸೋಡಿಯಂ, ಹೀಗೆ ಹೇಳ್ತಾ ಇದ್ರೆ ಇನ್ನೂ ಹಲವಾರು ಅದ್ಭುತಗಳಿವೆ. ಈ ಡ್ರಿಂಕ್ ಕುಡಿಯೋದರಿಂದ ನೋಡಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ ಅಷ್ಟೇ ಬೆನಿಫಿಟ್ಸ್ಗಳಿವೆ. ನೋಡಿದ್ರಲ್ಲ ಫ್ರೆಂಡ್ಸ್, ABC ಜ್ಯೂಸ್ನ ಯಾವ ರೀತಿ ಮಾಡೋದು ಅಂತ. ಈ ಜ್ಯೂಸ್ನ ಯಾವಾಗ ಕುಡಿಬೇಕು ಅಂದರೆ ಮಾರ್ನಿಂಗ್, ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿ ಡೈಲಿ 1 ಗ್ಲಾಸ್ ಕುಡಿಬೇಕು. ಇಲ್ಲ ಅಂದರೆ ವಾರಕ್ಕೆ 2 ಸಲ ಆದರೂ ಈ ಜ್ಯೂಸನ್ನು ಕುಡೀರಿ. ಥ್ಯಾಂಕ್ ಯು.